ಕರ್ಮೀನ್ ಸಾಂಬಾರು ಅಥವಾ ಒಣಮೀನು ಸಾಂಬಾರು ಮಲೆನಾಡವ್ರಿಗಂತೂ ಪಂಚ ಪ್ರಾಣ. ಅದರಲ್ಲೂ ಮಳೆಗಾಲದಲ್ಲಿ ಚಳಿಗಾಲದಲ್ಲಂತೂ ಸೂಪರ್ ಆಗಿರುತ್ತೆ. ಇದು ರೊಟ್ಟಿಗೆ, ಚಪಾತಿಗೆ, ಮುದ್ದೆಗೆ ಪ್ರತಿಯೊಂದಕ್ಕೂ ಕೂಡ ಸೂಪರ್ ಕಾಂಬಿನೇಷನ್ ಅಂತ. ಇದನ್ನೆಲ್ಲ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಕರ್ಮೀನ್ ಸಾಂಬಾರು ಅಥವಾ ಒಣಮೀನು ಸಾಂಬಾರು ಮಾಡೋಕ್ಕೆ ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ ನೋಡಿ. ಒಣಮೀನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆ ಕಡಲೆಕಾಳು, ಬಟಾಣಿ, ಆಲೂಗಡ್ಡೆ ಇದೆಲ್ಲ ಆಪ್ಷನಲ್ಲ ಹಾಕೊಳ್ಳಿಕ್ಕೆ, ಮತ್ತು ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಟೊಮ್ಯಾಟೊ, ಈರುಳ್ಳಿ, ಅರಿಶಿನ, ಜೀರಿಗೆ, ಸಾಸಿವೆ ಮತ್ತು ಬೆಳ್ಳುಳ್ಳಿ ಇದು ರುಬ್ಕೊಳ್ಳೋಕ್ಕೆ. ಈಗ ಒಂದು ಮಿಕ್ಸಿ ಜಾರ್ಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದ ಇಂಗ್ರೀಡಿಯೆಂಟ್ಸ್ನ ಹಾಕೋತಾ ಇದ್ದೀವಿ. ಜೀರಿಗೆ ಮತ್ತು ಸಾಸಿವೆ, ಹಾಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಮಸಾಲೆನ ರೆಡಿ ಮಾಡ್ಕೋಬೇಕು. ಆ್ಯಕ್ಚುಲಿ ಇದನ್ನು ಫ್ರೈ ಮಾಡಿ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಕೆಲವರು ಫ್ರೈ ಮಾಡಿ ಹಾಕೋತಾರೆ, ಕೆಲವರು ಫ್ರೈ ಮಾಡಿ ಹಾಕ್ಕೊಳ್ಳಲ್ಲ. ತೊಂದರೆ ಇಲ್ಲ, ನಿಮ್ಗೆ ಹೇಗೆ ಬೇಕಾಗಿ ಹಾಕ್ಕೋಬೋದು. ನೀವೆಲ್ಲ ನೋಡ್ತಾ ಇದ್ದೀರಾ ಒಂದೊಂದು ಇಂಗ್ರೀಡಿಯೆಂಟ್ಸ್ ಯಾವ ರೀತಿ ಹಾಕ್ಕೊಂಡು ನಾವು ರೆಡಿ ಮಾಡ್ಕೋತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಟೊಮ್ಯಾಟೊನಲ್ಲಿ ಹುಳಿ ಇರ್ತದೆ, ಸೊ ಹಾಗಾಗಿ ಕರ್ಮೀನಿಗೆ ಸ್ವಲ್ಪ ಹುಳಿ ಇದ್ದರೆ ತುಂಬ ಚೆಂದ. ಹಾಗಾಗಿ ಕರ್ಮೀನ್ ಸಾಂಬಾರಿಗೆ ಸ್ವಲ್ಪ ಟೊಮ್ಯಾಟೊ ಮತ್ತು ಹುಣಸೆಹಣ್ಣು ಬೆಳೆಸಿದ್ರೆ ಇನ್ನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಹುಣಸೆ ರಸ ಕೂಡ ಇದಕ್ಕೆ ಹಾಕಬೇಕು. ಈ ಮಸಾಲನ್ನ ನಾನು ಹೇಳಿದಂಗೆ ಫ್ರೈ ಮಾಡ್ಬೋದು. ಇಲ್ಲಿ ಖಾರದ ಪುಡಿ ಮತ್ತು ಸಾಂಬಾರು ಪೌಡ್ರ್ ಅಷ್ಟೇ, ಹೆಚ್ಚು ಏನು ಬೇಕಾಗಲ್ಲ ಇಂಗ್ರೀಡಿಯೆಂಟ್ಸು. ಮನೇಲಿ ಏನೇನು ದಿನನಿತ್ಯ ಬಳಸ್ತೀವಿ ಅದೇ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡ್ತಕ್ಕಂಥದ್ದು ಕರ್ಮೀನ್ ಸಾಂಬಾರು. ನೋಡಿ, ಈ ರೀತಿ ಮಸಾಲೆನ ರುಬ್ಬಿ ರೆಡಿ ಮಾಡಿ ಇಟ್ಕೋಬೇಕು. ಸೊ ಈ ರೀತಿ ಮಸಾಲೆ ರೆಡಿ ಆದ ತಕ್ಷಣ ಈ ಕಡೆ ಒಂದು ಕಡೆ ಕುಕ್ಕರ್ನ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ನ ಬಿಸಿಗೆ ಇಟ್ಕೊಂಡು, ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಆಯಿಲ್, ನೀವು ಯಾವ ಆಯಿಲ್ನ ಬಳಸ್ತೀರಿ ಅದೇ ಆಯಿಲ್ನ ಉಪಯೋಗಿಸ್ಬೋದು. ಸೊ ನಾನಿಲ್ಲಿ ನಾವೇನು ಆಯಿಲ್ನ ಬಳಸ್ತೀವಿ ಅದೇ ಕೂಡ ಉಪಯೋಗಿಸ್ತಾ ಇದ್ದೀನಿ. ಸೊ ಹಾಗೆ ಎಣ್ಣೆ ಕಾಯ್ದಮೇಲೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆನ ಒಗ್ಗರಣೆಗೆ ಹಾಕೋದು. ಸಾಸಿವೆ ಇಲ್ಲಿ ಸ್ವಲ್ಪ ಮಿಸ್ಸಾಗಿ ಜಾಸ್ತಿ ಬಿತ್ತು, ಯಾವುದು ತಲೆ ಕೆಡಿಸ್ಕೋಬೇಡಿ, ಸ್ವಲ್ಪ ಹಾಕಿ ಅಷ್ಟೇ. ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಸೊ ಎಣ್ಣೆಗೆ ಹಾಕಿ. ಇಲ್ಲಿ ನಾನು ಯಾವುದನ್ನು ಕೂಡ ಎಡಿಟ್ ಮಾಡಿಲ್ಲ, ಆ್ಯಕ್ಚುಲಿ ಹೇಗೆ ವಿಡಿಯೋ ಮಾಡಿದ್ದೀವಿ ಅದೇ ರೀತಿ ನಾನು ನಿಮಗೆ ಪೋಸ್ಟ್ ಮಾಡಿದ್ದೀನಿ. ಸೊ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಇನ್ನೊಂದು ಈರುಳ್ಳಿ, ಆಲ್ರೆಡಿ ಒಂದು ರುಬ್ಬಕ್ಕೆ ಹಾಕ್ಕೊಂಡಿದ್ವಿ. ಸೊ ಇವಾಗ ಒಗ್ಗರಣೆಗೆ ಒಂದು ಈರುಳ್ಳಿ ಹಾಕ್ತಾಯಿದ್ದೀವಿ. ಟೊಮೆಟೊನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಅದನ್ನು ಕೂಡ ಸ್ವಲ್ಪ ಒಗ್ಗರಣೆಗೆ ಹಾಕಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಜಾಸ್ತಿ. ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀವು ಮನೆಯಲ್ಲಿ ಕೆಲವರೆಲ್ಲ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ, ಅದನ್ನಾರು ಬಳಸ್ಬೋದು. ಇಲ್ಲ ಅಂತ ಹೇಳಿದರೆ ಅಂಗಡಿಯಿಂದ ಏನು ತರ್ತೀವಿ ಅದನ್ನಾದರೂ ಕೂಡ ಬಳಸ್ಬೋದು, ಏನು ತೊಂದರೆ ಇಲ್ಲ. ಸೊ ನಂತರ ನಾವು ಹೆಚ್ಚಿಟ್ಕೊಂಡಿದ್ದಂಥ ತರಕಾರಿ, ಆಲೂಗೆಡ್ಡೆ, ಬೀನ್ಸು, ಬಟಾಣಿ ಮತ್ತು ಕಡಲೆಕಾಳು ಇದೆಲ್ಲ ತರಕಾರಿ ಜೊತೆಗೆ ಕರ್ಮೀನು ಹಾಕಿದ್ರೆ ತುಂಬ ಟೇಸ್ಟು. ಸೊ ಹಾಗಾಗಿ ಅದನ್ನು ಒಗ್ಗರಣೆಗೆ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಹುರ್ಕೊಬೇಕು. ಸ್ವಲ್ಪ ಉಪ್ಪು ಹಾಕಬೇಕು ಇದಕ್ಕೆ. ಸೊ ಅವಾಗ ಏನಾಗುತ್ತೆ ಅಂದರೆ ತರಕಾರಿ ಎಲ್ಲ ಚೆಂದ ಉಪ್ಪು ಹಿಡಿತದೆ ಮತ್ತು ಸ್ವಲ್ಪ ಬೇಯ್ತದೆ ತರಕಾರಿ ಬೇಗ. ಆಗ ಒಣಮೀನು ಜೊತೆ ಸೇರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡಿ ಈ ಥರ ಚೆಂದ ತಿರುಗಿಸ್ಬಿಟ್ಟು ಫ್ರೈ ಮಾಡಬೇಕು. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಸೊ ರುಬ್ಬಿಟ್ಟಿರ್ತಕ್ಕಂಥ ಮಸಾಲೆನ ಕೂಡ ಇದರಲ್ಲಿ ಹಾಕಿ ಆ ಮಸಾಲೆ ಕೂಡ ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಆಲ್ರೆಡಿ ನಾವು ಫ್ರೈ ಮಾಡ್ಕೊಂಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಸಿ ವಾಸನೆ ಆಲ್ರೆಡಿ ಹೋಗಿರುತ್ತೆ ಹುರ್ಕೊಳ್ಳುವಾಗಲೇ, ಬಟ್ ಇಲ್ಲಿ ನಾವು ಫ್ರೈ ಮಾಡಿಲ್ಲ. ಹಾಗಾಗಿ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದೆರಡು ಕುಕ್ಕರ್ ವಿಜಿಲ್ ಹಾಕಿಸ್ಕೋಬೇಕು. ಸೊ ನೀವು ನೋಡ್ಬೋದು ನಾನು ಇಲ್ಲಿ ಕರ್ಮೀನನ್ನು ಹಾಕಿಲ್ಲ, ಹಾಗೆ ವಿಜಿಲ್ ಕೂಗಿಸ್ಕೊಂಡಿದ್ದೀವಿ. ಸೊ ನಾವು ಕರ್ಮೀನ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತ ಹೇಳಿ ತೋರಿಸ್ತೀವಿ. ನಿಮ್ಗೆ ಗೊತ್ತಿರ್ತದೆ ಕರ್ಮೀನು ಅಥವಾ ಒಣಮೀನು ಇದು ತುಂಬಾ ಉಪ್ಪಿರ್ತದೆ, ಅದ್ರ ಮೇಲೆ ತುಂಬ ಹುರುಪೆಲ್ಲ ಇರ್ತದೆ. ಸೊ ಅದೆಲ್ಲ ಕೆಲವ್ರಿಗೆ ಇಷ್ಟ ಆಗೋದು, ಎಲ್ಲೆಲ್ಲ ತೆಗೆದು ನೀಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ನಾವು ತಲೆನ ತೆಗೆದಿದ್ದೀವಿ ಮೀನಿಂದು ಸಮೇತ ಹಾಕ್ಬೋದು, ಏನಾಗಲ್ಲ. ಇದನ್ನು ಈ ಥರ ಬಾಣಲಿ ಅಥವಾ ತವ ಮೇಲೆ ಎಲ್ಲಾದರೂ ಹುರ್ಕೊಂಡು ಸ್ವಲ್ಪ ಬಿಸಿನೀರಲ್ಲಿ ಬೇಯಿಸ್ಕೊಂಡ್ರೆ ಅದು ಮೇಲ್ಗಡೆ ಹುರುಪಿದ್ದೆಲ್ಲ ಹೋಗುತ್ತೆ, ಉಪ್ಪಿನಂಶ ಕೂಡ ಕಡಿಮೆ ಆಗುತ್ತೆ, ಆವಾಗ ಟೇಸ್ಟ್ ಬರುತ್ತೆ. ಸೊ ಈ ಥರ ಎಲ್ಲ ರೆಡಿ ಆದಮೇಲೆ ಅದನ್ನು ಉಜ್ಜಿ ತೊಳೆದು ಚೆನ್ನಾಗಿ ಎತ್ತಿಟ್ಕೊಂಡು ಈ ಥರ ಕುದಿದಂಥ ಖಾರ, ಆಲ್ರೆಡಿ ಕುಕ್ಕರ್ನ ಮುಚ್ಚಳ ತೆಗೆದ್ಮೇಲೆ ಈ ಥರ ಆಗಿದೆ ನೋಡಿ, ಅದನ್ನು ಚೆಂದ ಇನ್ನೊಮ್ಮೆ ಮಿಕ್ಸ್ ಮಾಡಿಬಿಟ್ಟು ನಾವೇನು ಕರ್ಮೀನನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಇದರಲ್ಲಿ ಹಾಕಿದ್ರೆ ಸೂಪರ್ ಬಂದಂಥ ಕರ್ಮೀನು ಸಾಂಬಾರು ರೆಡಿ ಆಗಿರುತ್ತೆ. ಈ ಕರ್ಮೀನು ಸಾಂಬಾರು ನಾನು ಹೇಳ್ದಂಗೆ ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಎಲ್ಲ ಸೂಪರ್ ಕಾಂಬಿನೇಷನು. ಮಲೆನಾಡವ್ರಿಗೆ ಇದು ಪಂಚಪ್ರಾಣ. ಊಟದ ಜೊತೆ ಒಂದು ಮೀನಿದ್ರೆ ಒಣಮೀನು ಅವತ್ತಿನ ಊಟ ಸಂತೃಪ್ತಿ ಅಂತ ಹೇಳ್ತೀವಿ. ಸೊ ಇದರೊಂದಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್, ಬಾಯ್.